ಎಲ್ಲರಿಗೂ ನಮಸ್ಕಾರ. ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗಂತೂ ಮಕ್ಳುಗಳು ಬೇಸಿಗೆ ರಜದಲ್ಲಿ ಮನೆಯಲ್ಲೇ ಇರ್ತಾರೆ. ಮಕ್ಳುಗಳು ಏನಾದ್ರು ಮಾಡಿಕೊಡಿ ಅಮ್ಮ ಅಂತ ಕೇಳ್ತಾ ಇರ್ತಾರೆ. ಹಾಗಾದರೆ ಬೇಲ್ಪುರಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ 1 ಪ್ಯಾಕೆಟ್ ಅಷ್ಟು ಸಪ್ಪೆ ಪುರಿ ಅಂದರೆ ಬೇಲ್ಪುರಿ ಮಾಡೋ ಪುರಿ ಅಂತಲೇ ಸಿಗುತ್ತೆ ಅಂಗಡಿಗಳಲ್ಲಿ, ಅದನ್ನು ತೊಗೊತಾ ಇದ್ದೀನಿ. ಆದರೆ ಇಲ್ಲಿ ಒಂದು ಚೇಂಜ್ ಇದೆ. ಏನಪ್ಪ ಅಂತಂದರೆ ನಾನು ಮನೆಯಲ್ಲಿ ಮಾಡ್ತಾಯಿಲ್ಲ, ಸ್ಕೂಲ್ನಲ್ಲಿ ಮಾಡ್ತಾಯಿದ್ದೀನಿ. ಯಾಕಂದರೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಏನಾದ್ರು ಡಿಫ್ರೆಂಟಾಗಿ ಮಾಡೋಣ ಅನ್ನಿಸ್ತು. ಇಲ್ಲಿ ಅರ್ಧ ಪ್ಯಾಕೆಟ್ ಪುರಿಯನ್ನು ಹಾಕ್ಕೊಂಡಿದ್ದೀನಿ. ಆ ಪೂರಿಗೆ ಅದಾದ ನಂತರ ಇಲ್ಲಿ ಕ್ಯಾರೆಟ್ ತುರಿಯನ್ನು ಹಾಕ್ಕೊತಾ ಇದ್ದೀನಿ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಒಂದೊಂದು ಐಟಮ್ನ ಒಬ್ಬೊಬ್ಬರು ತರ್ತೀವಿ ಮನೆಯಿಂದ ಅಂತ ಹೇಳಿ ಒಂದೊಂದು ಐಟಮ್ನ ಒಬ್ಬೊಬ್ಬರು ತಂದಿದ್ವಿ. ಹಾಗೆ ಸೌತೆಕಾಯಿನೂ ಕೂಡ ಹಾಕ್ಕೊತಾ ಇದ್ದೀವಿ, ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದು. ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿನೂ ಕೂಡ ಹಾಕ್ಕೊಳ್ಳೋಣ. ಎಕ್ಸಾಮ್ ಎಲ್ಲ ಮುಗ್ದಾದ್ಮೇಲೆ ಸ್ವಲ್ಪ ಫ್ರೀ ಟೈಮ್ ಇರುತ್ತಲ್ವ, ಆ ಫ್ರೀ ಟೈಮ್ನಲ್ಲಿ ನಾವು ಇದನ್ನು ಮಾಡ್ತಾ ಇರೋದು. ಈರುಳ್ಳಿನೆಲ್ಲ ಹಾಕ್ಕೊಂಡಾದ ನಂತರ ನಾನಿಲ್ಲಿ ಮಾವಿನಕಾಯಿನೂ ಕೂಡ ತುರಿದಿಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹಚ್ಚಿರೋದು ಅದನ್ನು ಕೂಡ ಹಾಕ್ಕೊಳ್ಳೋಣ. ನೀವು ಕೊತ್ತಂಬರಿ ಹಾಕ್ಕೊಂಡಾದ ನಂತರ ನಾನಿಲ್ಲಿ ರುಚಿಗೆ ಅನುಗುಣವಾಗಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲ್ಲ ಹಾಗೆ ನೋಡ್ತಾ ಇದ್ದೀರಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಉಪ್ಪನ್ನು ಹಾಕ್ಕೊಂಡಾದ ನಂತರ ರುಚಿಗೆ ಸ್ವಲ್ಪ ಅನುಗುಣವಾಗಿ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡರ್ ಸ್ವಲ್ಪ ಖಾರ ಜಾಸ್ತಿ ತಿನ್ನೋಂಗಿದ್ರೆ ಖಾರ ಜಾಸ್ತಿ ಹಾಕ್ಕೊಳ್ಬೋದು, ಕಡಿಮೆ ತಿನ್ನೋಂಗಿದ್ರೆ ಕಡಿಮೆ ಹಾಕ್ಕೊಳ್ಬೋದು. ಅದಾದ ನಂತರ ಸೇವನ್ನ ಹಾಕ್ಕೊತಾ ಇದ್ದೀನಿ. ಸೇವ್ ಹಾಕ್ಕೊಂಡಾದ ನಂತರ ನಾನಿಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋಂಥ ಆ್ಯಪಲ್ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಈ ಆ್ಯಪಲ್ ಟೊಮೆಟೊ ಸ್ವಲ್ಪ ಹಾಕ್ಕೊಂಡಾದ ನಂತರ ನಾನು ನಿಪ್ಪಟ್ಟನ್ನು ಆಗಲೇ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಇದಾದ ನಂತರ ನಾನಿಲ್ಲಿ ಸ್ವಲ್ಪ ಕಾಂಗ್ರೆಸ್ ಕಡಲೆ ಬೀಜನೂ ಕೂಡ ಹಾಕ್ಕೊತಾ ಇದ್ದೀನಿ. ನಾನು ಯಾಕಂದರೆ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇರೋದು, ಯಾಕಂದರೆ ಬೌಲ್ ಸ್ವಲ್ಪ ಚಿಕ್ಕದಾಗಿದೆ, ಎಲ್ಲನೂ ಒಂದೇ ಸತಿ ಮಿಕ್ಸ್ ಮಾಡೋದಕ್ಕಾಗೋದಿಲ್ಲ ಅಂತ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಫಸ್ಟ್ ಸ್ವಲ್ಪ ಜನಕ್ಕೆ ಮಿಕ್ಸ್ ಮಾಡಿ ಕೊಡೋಣ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ಖಾರ ಬೂಂದಿಯನ್ನು ಕೂಡ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನಿಲ್ಲಿ ಇದಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಖಾರದ ಪುಡಿ ತುಂಬ ಖಾರ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕ್ಕೊಳ್ಳೋದ್ರಿಂದ ಇನ್ನೊಂದು ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಾದ ನಂತರ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಇದನ್ನೊಂದು 2 ಸ್ಪೂನಷ್ಟು ಹಾಕ್ಕೊಂಡಾದ ನಂತರ ಸ್ವೀಟ್ ಚಟ್ನಿ ಕೂಡ ಆಯಿತು. ಸ್ವೀಟ್ ಚಟ್ನಿನೂ ಕೂಡ 1 ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಮಾಡೋದಾದರೆ ಗ್ರೀನ್ ಚಿಲ್ಲಿ ಬೇಡ ಅನ್ನೋದಾದರೆ ಮಕ್ಳುಗಳಿಗೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು, ಬರೀ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಂಡು ಮಾಡ್ಬೋದು. 1 ಸ್ಪೂನಷ್ಟು ಸ್ವೀಟ್ ಚಟ್ನಿ ಹಾಕ್ಕೊಂಡಾದ ನಂತರ ಇನ್ನೊಂದು ಸತಿ ಸ್ವಲ್ಪ ಸೌತೆಕಾಯಿನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಸೌತೆಕಾಯಿ ಇದ್ದರೆ ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಸತಿ. ಈಗ ನಮ್ಮ ಟೇಸ್ಟಿಯಾದ ಬೇಲ್ಪುರಿ ರೆಡಿಯಾಗಿದೆ ತಿನ್ನೋದಕ್ಕೆ. ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಸೇವ್ ಇರಲಿ ಅಂತ ಸೇವನ್ನ ಕೂಡ ಹಾಕ್ಕೊತಾ ಇದ್ದೀವಿ. ಇದೆಲ್ಲ ಕಲಸಾದ ನಂತರ ಲಾಸ್ಟಲ್ಲಿ ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ. ಇದನ್ನು ಯಾವಾಗಲೂ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ನಿಂಬೆಹಣ್ಣಿನ ರಸನ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಈಗೆಲ್ಲ ಮಿಕ್ಸ್ ಮಾಡಾದ ನಂತರ ನಮ್ಮ ಬೇಲ್ಪುರಿ ರೆಡಿಯಾಗಿದೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.